ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ರೂಪ. ಫ್ರೆಂಡ್ಸ್, ಇವತ್ತು ಬೆಳಗ್ಗೆನೇ ಸ್ಟಾರ್ಟ್ ಮಾಡಿದ್ದೀನಿ ವ್ಲಾಗ್ನ. ಸೊ ಇವತ್ತಿನ ದಿನ ನಾನು ನಮ್ಮನೆ ಲಕ್ಷ್ಮಿ ಅಂದರೆ ಯಾವುದು ಅಂತ ನಾನು ಇದಕ್ಕಿಂತ ಮುಂಚೆನೇ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ಸೊ 13ನೇ ಕರ ಆಗ್ತಾ ಇದ್ದಾಳೆ ನಮ್ಮನೆ ಲಕ್ಷ್ಮಿ ಇವತ್ತು. ಸೊ ಇದು ಕೂಡ ನಾನು ಯಾರು ಇಲ್ಲದೆ ಇರೋಂಥ ಟೈಮ್ನಲ್ಲಿ ನಮ್ಮತ್ತೆ ಮಾವ ಯಾರು ಇರಲಿಲ್ಲ ಇದು ಕರು ಹಾಕೋಂಥ ಟೈಮ್ನಲ್ಲಿ. ನಾನೇನು ಭಯಪಡಲ್ಲ, ಬಟ್ ಏನಂದರೆ ಸ್ವಲ್ಪ ಏಜ್ ಆಗಿದೆಯಲ್ವಾ, ಸ್ವಲ್ಪ ಭಯ ಇತ್ತು. ಅಂದರೆ ಸರಿಯಾಗಿ ಬರುತ್ತಾ ಕರೋ ಅಥವಾ ಅದು ಕೆಪಾಸಿಟಿ ಇದೆಯಾ ಅದು ನೋವು ತಡೆಯೋಷ್ಟು ಅಂತ ಸ್ವಲ್ಪ ಭಯ ಇತ್ತು. ಬಟ್ ಇಲ್ಲ, ಅವನು ನೋಡ್ಲಿಕ್ಕಷ್ಟೇ ಸ್ವಲ್ಪ ಏಜ್ ಆಗಿದೆ ಅಷ್ಟೇ, ಎನರ್ಜಿ ಮಾತ್ರ ಚೆನ್ನಾಗೇ ಇದೆ. ಬೇರೆ ಹಸುಗಳೆಲ್ಲ ಕರು ಹಾಕೋದನ್ನ ನಾನು ವಿಡಿಯೋ ಹಾಕಿದ್ದೀನಿ, ಬಟ್ ಈಕೆ ಅಂತೂ ಅಷ್ಟೊಂದು ಟೈಮ್ ತಗೊಳ್ಳಿಲ್ಲ, ಬೇಗನೆ ಕರು ಬಂತು ಆಚೆಗೆ. ನೋಡ್ತಾ ಇರ್ಬೋದು ಯಾವ ರೀತಿ ವಿಡಿಯೋ ಆಗ್ತಾ ಇದೆ ಅಂತ. ನನಗಂತೂ ಫುಲ್ ಹ್ಯಾಪಿ, ಯಾಕಂದರೆ ಇದನ್ನು ನಾನು ಆಲ್ರೆಡಿ ಒಂದು 4ರಿಂದ 5ನೇ ಕರು ಡೆಲಿವರಿ ಮಾಡಿಸಿದ್ದೀನಿ ಇದಕ್ಕೆ. ಸೊ ಇದು ಕೂಡ ನನ್ನ ಕೈಯಿಂದನೇ ಅದು 13ನೇ ಕರು ಅಂತ ಕ್ಷಣ ನನಗಂತೂ ಫುಲ್ ಹ್ಯಾಪಿಯಾಗಿತ್ತು, ಖುಷಿಯಾಗಿತ್ತು. ಪಾಪ ಆಕೆನೇ ತಿಂತಾ ಇದ್ದಾಳೆ ಅಂತ ಹೇಳ್ಬೋದು. ಬಟ್ ಈಗ ಎಲ್ರಿಗೂ ಗೊತ್ತಿರುತ್ತೆ ಏನಂದರೆ ಡೆಲಿವರಿ ಟೈಮ್ನಲ್ಲಿ ಎಷ್ಟು ಪೇಯ್ನ್ ಆಗುತ್ತೆ ಅಂತ. ಆ ಪೇಯ್ನು ಅವರು ಅನುಭವಿಸಿದವ್ರಿಗೆ ಗೊತ್ತಿರುತ್ತೆ, ಬೇರೆಯವರೆಲ್ಲ ಮಾತಾಡೋ ಥರ ಇರಲ್ಲ. ಬಟ್ ಏನಂದರೆ ನೀವು ಹೊಸ ಪಾಪು ಬರ್ತಾ ಇದೆ ನಮ್ಮನೆಗೆ, ಇರೋ ಕರುಗಳ ಮಧ್ಯೆ ಇನ್ನೊಂದು ಕರು ಬರ್ತಾ ಇದೆ ಅಂದಾಗ ಖುಷಿನೇ ತಾನೇ. ಅದಕ್ಕೆ ನನಗಂತೂ ಫುಲ್ ಹ್ಯಾಪಿಯಾಗಿದ್ದೆ. ಹಾಗೇನೆ ಧೈರ್ಯ ಕೂಡ ಇತ್ತು, ಯಾಕಂದರೆ ಆಕೆ ತುಂಬ ಸ್ಟ್ರೆಂತ್ ಇದ್ದಾಳೆ, ಚೆನ್ನಾಗಿದ್ದಾಳೆ, ಆರಾಮಾಗಿದ್ದಾಳೆ ಅಂತ ಕನ್ಫರ್ಮ್ ಆದಮೇಲಂತೂ ನನಗಂತೂ ಫುಲ್ ಹ್ಯಾಪಿ ಆಯಿತು. ಬೆಳಗ್ಗೆನೇ ನಾವು ಬೆಳಗಿನ ಶನಿವಾರ ಆಗಿತ್ತು ಅವತ್ತಿನ ದಿನ. ಸ್ವಲ್ಪ ಲೇಟಾಗಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಶನಿವಾರ ಒಂದು ಬೆಳಗಿನ ಜಾವ 8-8:30ಗೆಲ್ಲೇ ಸ್ವಲ್ಪ ಪೇಯ್ನ್ ಇತ್ತು ಅಂತ ಕಾಣುತ್ತೆ. ಹಾಗಾಗಿ ಮಲಗೋದು ಹೇಳೋದು ಈ ಥರ ಎಲ್ಲ ಮಾಡ್ತಾಯಿದ್ಲು. ನನಗೆ ಅನುಮಾನ ಇತ್ತು ಇವತ್ತಂತೂ ಕಂಪಲ್ಸರಿ ಡೆಲಿವರಿ ಆಗುತ್ತೆ ಅಂತ. ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ದೆ, ಎಲ್ಲೂ ಹೊರಗಡೆ ಹೋಗದೆ ಮನೆಯಲ್ಲೇ ಇದ್ದು ವೆಯ್ಟ್ ಮಾಡ್ತಿದ್ದೆ. ಸುಮಾರು 9:30-10 ಗಂಟೆ ಅಷ್ಟರಲ್ಲಿ ಸ್ವಲ್ಪ ಕಾಲ್ ಬಂದವು. ಆವಾಗಂತೂ ಕನ್ಫರ್ಮ್ ಇವತ್ತಂತೂ ಡೆಲಿವರಿ ಕನ್ಫರ್ಮ್ ಅಂತ. ಸೊ ಹಾಗೆಯೇ ಅದು ಸ್ವಲ್ಪ ಮೂತಿ ಬರೋ ತನಕ ವೆಯ್ಟ್ ಮಾಡಿ ಆಮೇಲೆ ಎಳ್ಕೊಬೇಕು. ಸಡನ್ಲಿ ಏನು ಮಾಡ್ತಾರೆ ಅಂದರೆ ಕೆಲವೊಬ್ಬರು ಬರೀ ಕಾಲು ಬಂದ ತಕ್ಷಣ ಎಳಿಲಿಕ್ಕೆ ಟ್ರೈ ಮಾಡ್ತಾರೆ. ಆ ಥರ ಎಲ್ಲ ಮಾಡಬೇಡಿ ದಯವಿಟ್ಟು. ಸ್ವಲ್ಪ ಮುಖದ ಮುನ್ಗಡೆ ಮೂತಿ ಇರುತ್ತಲ್ವ, ಸೊ ಅದು ಬಂತು ಅಂದಮೇಲೆ ಕನ್ಫರ್ಮ್ ಮಾಡ್ಕೊಳ್ಳಿ ಇದು ಸ್ಟ್ರೈಟ್ ಬರ್ತಾ ಇದೆ ಅಂತ. ಅದು ಬರದೇ ಬರೀ ಕಾಲು ಬರ್ತಾ ಇದೆ ಅಂದರೆ ಕೆಲವೊಂದು ಹಸುಗಳಲ್ಲಿ ಏನಂದರೆ ಹಿಂಭಾಗದಿಂದ ಕಾಲು ಬಂದುಬಿಡುತ್ತೆ. ಯಾಕಂದರೆ ಅದು ಒಳಗಡೆ ತಿರುಗಬೇಕಲ್ವ ಕರು, ಆ ಥರ ತಿರುವಿರಲ್ಲ, ಏನಿಲ್ಲ. ಅದೇನಾಗ್ಬಿಡುತ್ತೆ, ಹಿಂಭಾಗದಿಂದ ಕಾಲು ಬಂದುಬಿಡುತ್ತೆ. ಅದು ಕನ್ಫರ್ಮ್ ಮಾಡ್ಕೊಳ್ದೇ ಯಾರೂ ಕೂಡ ಅದನ್ನು ಡೆಲಿವರಿ ಮಾಡಿಸ್ಲಿಕ್ಕೆ ಕೈ ಹಾಕಬೇಡಿ. ಯಾಕಂದರೆ ಆ ಥರ ಏನಾದರೂ ಹಿಂದ್ಗಡೆಯಿಂದ ಬರ್ತಾ ಇದೆ ಕಾಲು ಅಂತ ಅಂದಾಗ ನೀವು ನಿಮ್ಮ ಹತ್ತಿರದ ಡಾಕ್ಟರ್ಸ್ಗೆ ಫೋನ್ ಮಾಡಿ ಕರೆಸಿ ಡೆಲಿವರಿ ಮಾಡಿಸಿ. ನಾವೇ ಮಾಡ್ತೀವಿ ಅಂತ ಹೋಗಿ ಒಂದು ಮಾಡ್ಲಿಕ್ಕೆ ಹೋಗಿ ಇನ್ನೊಂದು ಮಾಡ್ಕೊಳ್ಬೇಡಿ. ನನಗೆ ಕನ್ಫರ್ಮ್ ಆಗೋ ತನಕ ನಾನಂತೂ ಹತ್ರಕ್ಕೆ ಹೋಗಲಿಲ್ಲ. ಯಾಕಂದರೆ ನಾವು ಇದಕ್ಕಿಂತ ಮುಂಚೆನೇ ನೋಡಿದ್ದೆ ನಮ್ಮ ತಾಯಿ ಊರಿನಲ್ಲಿ ಒಂದು ಹಸು ಅಲ್ಲ, ಎಮ್ಮೆ ಕರು ಹಾಕೋಂಥ ಟೈಮಲ್ಲಿ ಹಿಂಭಾಗದಿಂದ ಕಾಲು ಬಂದು ಅದು ತಲೆ ಬರ್ದೇನೆ ತುಂಬ ಕಷ್ಟ ಕೊಟ್ಟು ಅದಕ್ಕೆ ಏನಾಯಿತು ಅಂದರೆ ಹಸುನೂ ಬದುಕಲಿಲ್ಲ, ಎಮ್ಮೆನೂ ಬದುಕಲಿಲ್ಲ, ಕರುನೂ ಬದುಕಲಿಲ್ಲ, ಆ ಥರ ಆಗ್ಬಿಡ್ತು. ಸೊ ಆ ಥರ ಪ್ರಾಬ್ಲಮ್ ಮಾಡ್ಕೊಳ್ಳಿಕ್ಕೆ ನನಗಿಷ್ಟ ಇರಲಿಲ್ಲ. ಅದಕ್ಕೋಸ್ಕರ ಮೂತಿ ಬರೋ ತನಕ ವೆಯ್ಟ್ ಮಾಡಿ ಆಮೇಲೆ ನಾನು ಹತ್ರಕ್ಕೆ ಹೋಗಿದ್ದು. ಅದು ಕನ್ಫರ್ಮ್ ಆದಮೇಲಂತೂ ನನಗೆ ಫುಲ್ ಹ್ಯಾಪಿ. ಅದು ಸ್ವಲ್ಪ ಏನಂದರೆ ಇದು ಯಾವಾಗಲೂ ಕರು ಹಾಕಿದರೆ ಜರ್ಸಿ ಅಥವಾ ಇದಾಕುತ್ತಲ್ವ ಹಾಲ್ ಬ್ಲಾಕು, ಈ ಥರ ಕರುಗಳನ್ನ ಹಾಕಿರೋದು. ಯಾವಾಗಲೂ HF ಕೊಡಿಸಿಲ್ಲ, ಯಾಕಂದರೆ ನಾಟಿ ಕ್ರಾಸ್ ಆಗಿರೋದ್ರಿಂದ ಹಸು HF ಹಸುಗಳು ತಡೆಯೋಲ್ಲ. ಅದು ಡೆಲಿವರಿ ಟೈಮಲ್ಲಿ ಸಿಕ್ಕಾಬಟ್ಟೆ ತಲೆ ದಪ್ಪ ಇರುತ್ತಲ್ವ, ಹಾಗಾಗಿ ಅದನ್ನು ತಡೆಯಲ್ಲ ಅನ್ನೋದಕ್ಕೋಸ್ಕರ ನಾವು ಯಾವಾಗಲೇ 7 ಕೊಡಿಸಿದ್ರು ಕೂಡ ನಾವು ಇದಕ್ಕೆ ಜರ್ಸಿನೇ ಕೊಡಿಸೋದು. ಸೊ ಇದು ಕೂಡ ನೋಡ್ತಾ ಇರ್ಬೋದು, ಪ್ಯೂರ್ ರೆಡ್ ಆನ್ ಕರು ಹುಟ್ಟಿದೆ. ನನಗಂತೂ ತುಂಬಾ ಖುಷಿ ಆಯಿತು. ಬಟ್ ಏನಂದರೆ ಹೆಣ್ಣುಗರು ಹಾಕಬೇಕಾಯಿತು. ಬ್ಯಾಡ್ ಲಕ್ ಏನಂದರೆ ಹೆಣ್ಣುಗರು ಆಗಿರಲಿಲ್ಲ, ಗಂಡು ಕರು ಆಗಿತ್ತು. ಸೊ ನಾವು ಕರು ಹಾಕಿದ 1 ಅವರ್ ಒಳಗಡೆ ಹಾಲು ಕರೆದು ಅದ್ರ ಗೀಬ್ ಏನಿರುತ್ತೆ ಅದನ್ನು ಕರುವಿಗೆ ಕುಡಿಸ್ಬೇಕು. ಆವಾಗಲೇ ಅದಕ್ಕೆ ಸ್ಟ್ರೆಂತ್ ಬರೋದು. ಅದಕ್ಕೋಸ್ಕರ ನಾವು ಕಸ ಬೀಳೋ ತನಕ ಅದನ್ನು ವೆಯ್ಟ್ ಮಾಡಬಾರ್ದು. ಅದು ಬೀಳಲಿ ಅನ್ನೋದಕ್ಕೋಸ್ಕರ ನಿಮ್ಮ ಮನೆಯಲ್ಲಿ ಬೆಂಡೆಕಾಯಿ ಆಗಿರ್ಬೋದು, ಮೂಲಂಗಿ ಆಗಿರ್ಬೋದು, ಅಥವಾ ಹರಳು ಸೊಪ್ಪು ಅಂತ ಬರುತ್ತಲ್ವ ಅದಾಗಿರ್ಬೋದು, ಬಿದ್ರು ಸೊಪ್ಪು, ಈ ಥರ ಅದು ಏನು ತಿನ್ನುತ್ತೆ ಅದನ್ನು ಕೊಡ್ಬೋದು. ಇಲ್ಲ ಅಂದರೆ ನಾವು ಅಡುಗೆಗೆ ಯೂಸ್ ಮಾಡುವಂಥ ಎಣ್ಣೆ ಆಗಿರ್ಬೋದು ಅಥವಾ ದೀಪಕ್ಕೆ ಯೂಸ್ ಮಾಡುವಂಥ ಎಣ್ಣೆ
ಆಗಿರ್ಬೋದು, ಯಾವುದಾದ್ರೂ ಸರಿ ಒಂದು ಲೋಟದಲ್ಲಿ ಬಿಸಿ ನೀರಿಗೆ ಅಥವಾ ತಣ್ಣೀರಿಗೆ, ಅದು ಡೆಲಿವರಿ ಆದ ತಕ್ಷಣ ನೀರನ್ನ ಕುಡಿಯಲಿಕ್ಕೆ ಸ್ಟಾರ್ಟ್ ಮಾಡ್ತವೆ ಹಸುಗಳು. ಅದಕ್ಕೋಸ್ಕರ ನೀರಿನಲ್ಲಿ ಹಾಕಿ ಕುಡಿಸಿ ಅಂತ ಹೇಳ್ತೀನಿ. ನಾವು ಆ ರೀತಿ ಎಣ್ಣೆ ಅಥವಾ ಅರಳು ಸೊಪ್ಪು, ಬೆಂಡೆಕಾಯಿ ಈ ಥರ ಕೊಡೋದ್ರಿಂದ ಮಿನಿಮಮ್ 1 ಅವರ್ ಅಥವಾ 2 ಅವರ್ಸ್ನಲ್ಲೇ ಕಸ ಎಲ್ಲ ಬಿದ್ದುಬಿಡುತ್ತೆ. ಆಗ ಸಲೀಸಾಗಿ ನಾವು ಹಾಲು ಕರ್ಕೊಳ್ಳಿಕ್ಕೆ ಈಸಿ ಆಗುತ್ತೆ. ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಕಸ ಬೀಳದೇನೆ ಹಾಲು ಕರ್ಕೊಳ್ಳೋದಿಲ್ಲ, ಯಾಕಂದರೆ ಗಲೀಜಿರುತ್ತೆ ಅಂತ. ನಮ್ಮ ಕಡೆ ಏನು ಮಾಡ್ತೀವಿ ಅಂದರೆ ಅದೇ ಥರ ಮಾಡೋದು. ಆದರೆ HF ಹಸುಗಳಾಗಿರ್ಬೋದು, ಈ ಜರ್ಸಿ ಹಸುಗಳಾಗಿರ್ಬೋದು, ಆ ಥರ ಎಲ್ಲ ಮಾಡಲಿಕ್ಕೆ ಹೋಗಬೇಡಿ. ನೀವು ಕಸ ಬಿದ್ದ ಮೇಲೆ ಹಾಲು ಕರ್ಕೊತೀವಿ ಅಂದರೆ ಕರ್ಕೊಬೋದು. ಬಟ್ ಅದಕ್ಕಿಂತ ಮುಂಚೆ ಸ್ವಲ್ಪನಾದರೂ ಕರೆದು ಕರುವಿಗೆ ಎನರ್ಜಿಗೋಸ್ಕರ ಅದು 1 ಅವರ್ನಲ್ಲಿ ಬರೋವಂಥ ಗೀಬನ್ನು ಕುಡಿಸಿದ್ರೆ ಅದಕ್ಕೆ ತುಂಬ ಎನರ್ಜಿ ಬರುತ್ತೆ. ನಾನು ಕೂಡ ಅದೇ ರೀತಿ ಕಸ ಬೀಳೋ ತನಕ ವೆಯ್ಟ್ ಮಾಡಲಿಲ್ಲ. ಸ್ವಲ್ಪ 1 ಲೀಟ್ರು 1.5 ಲೀಟ್ರಷ್ಟು ಹಾಲು ಕರ್ಕೊಂಡು ಕರುವಿಗೆ ಕೊಡ್ತಾಯಿದ್ದೀನಿ. ನಾವು ಮುಂಚೆನೇ ಏನು ಮಾಡ್ತೀವಿ ಅಂದರೆ ಈ ಥರ ಒಂದು ಲಿಪ್ಪಲ್ನ ತಂದಿಟ್ಕೊಂಡಿದ್ದೀವಿ. ಈ ಲಿಪ್ಪಲ್ನಿಂದ ಯಾವುದೇ ನೀವು ಹೊಸ ಕರುಗಳು ಹುಟ್ಟಿದ್ರು ಕೂಡ ಇದರಲ್ಲಿ ಹಾಲು ಕುಡಿಸ್ತೀವಿ. ಇದರಿಂದ ಏನಾಗುತ್ತೆ ಅಂದರೆ ಅವಕ್ಕೆ ತುಂಬ ಎನರ್ಜಿ ಬರುತ್ತೆ, ತುಂಬ ಸ್ಟ್ರೆಂತಾಗೂ ಇರ್ತವೆ ಅಂತ. ಅದಕ್ಕೋಸ್ಕರ ನಾನು ಇದನ್ನು ಕುಡಿಸ್ತಾ ಇದ್ದೀನಿ. ಎಷ್ಟು ಈಸಿಯಾಗಿ ಕುಡಿತಾ ಇದೆ ಅಂದರೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲದೆ ಚೆನ್ನಾಗಿ ಹಾಲು ಕುಡಿದು ಅದು ಒಂದು 2 ಅವರ್ಸ್ನಲ್ಲೇ ಮನೆ ತುಂಬ ಓಡಾಡ್ತಾಯಿತ್ತು. ನಾನಂತೂ ಕಟ್ಟಲಿಕ್ಕೆ ಹೋಗಲಿಲ್ಲ ಅದನ್ನು. ನಮ್ಮ ಯಜಮಾನ್ರು ಬಂದು ಕಟ್ಟೋ ತನಕ ನಾನು ಫ್ರೀಯಾಗೇ ಬಿಟ್ಟಿದ್ದೆ. ಹಾಗಾಗಿ ಅದು ಮನೆ ತುಂಬ ಎಲ್ಲ ಚೆನ್ನಾಗಿ ಓಡಾಡ್ಕೊಂಡಿತ್ತು. ಅದು ಎನರ್ಜಿ ಬರಬೇಕು ಅಂದರೆ ಕರು ಹಾಕಿ 1 ಅವರ್ ಒಳಗಡೆ ಹಾಲು ಕರೆದು ಕುಡಿಸಿ, ಓಕೆನಾ. ಈ ರೀತಿ ಮಾಡೋದ್ರಿಂದ ಹಸು ಕೂಡ ಚೆನ್ನಾಗಿರುತ್ತೆ, ಹಾಗೆ ಕರು ಕೂಡ ಹೆಲ್ತಿಯಾಗಿರುತ್ತೆ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್.